97ನೇ ಜನ್ಮದಿನದಂದು ಇವತ್ತು ಅವರ ಸಮಾಧಿಗೆ ಭೇಟಿ ಮಾಡಿ ಅವರನ್ನ ನೆನಪು ಮಾಡುವಂತ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ಸಾವಿರಾರು ಜನ ಭಕ್ತರು, ಲಕ್ಷಾಂತರ ಜನ ಭಕ್ತರು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ಭೇಟಿ ಕೊಡ್ತಾ ಇದ್ದಾರೆ. ಪ್ರತಿ ಭಾನುವಾರ ಬಹಳ ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯದಾದ್ಯಂತದಿಂದ, ದೇಶದಾದ್ಯಂತದಿಂದ ಅವರ ಅಣ್ಣವರ ಭಕ್ತರು ಯಾರು ವಿದೇಶದಲ್ಲಿದ್ದಾರೆ ಅವರು ಒಂದ್ಸರಿ ಕರ್ನಾಟಕಕ್ಕೆ ಬಂದಾಗ ಬಂದು ಹೋಗ್ತಾರೆ. ಅಣ್ಣವರನ್ನ ನೆನಪು ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಕನ್ನಡದ ಹೋರಾಟದ ನೆನಪಾಗತ್ತೆ, ಗೋಕಾಕ್ ಚಳವಳಿಯ ನೆನಪಾಗತ್ತೆ, ಕನ್ನಡದ ಬಾವುಟವನ್ನ ಅವರು ಏರಿಸುವುದು ನೆನಪಾಗತ್ತೆ. ಅಣ್ಣವರನ್ನ ನೆನಪು ಮಾಡ್ಕೊಂಡ ತಕ್ಷಣ ಕಲೆ ನೆನಪಾಗುತ್ತೆ, ಸಿನಿಮಾ ನೆನಪಾಗುತ್ತೆ, ಹಾಡು ನೆನಪಾಗುತ್ತೆ, ಸಂಗೀತ ನೆನಪಾಗುತ್ತೆ. ವಿವಿಧ ಪ್ರತಿಭೆಗಳನ್ನು ಹೊಂದಿರುವಂತವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರನ್ನ ನೆನಪು ಮಾಡುವಂತ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಂದ್ಸಾರಿ ನಮನಗಳನ್ನು ಸಲ್ಲಿಸ್ತೀನಿ. ಅವರ ಆಶಯ, ಅವರ ಪ್ರೇರಣೆ, ಅವರು ಏನು ದಾರಿಯನ್ನ ಹಾಕೊಟ್ಟಿದ್ರು ಆ ರೀತಿಯಲ್ಲಿ ಕರ್ನಾಟಕ ನಡಿಬೇಕು, ಕನ್ನಡ ಮುಂದುವರಿಬೇಕು, ಕನ್ನಡಕ್ಕೆ ಶಕ್ತಿ ಸಿಗ್ಬೇಕು. ಕರ್ನಾಟಕದ ಜನ ಏನು ಪ್ರೀತಿಯಿಂದ ಅವರನ್ನ ಅಣ್ಣ ಅಂತ ಕರೀತಾರೆ, ಅವರು ನಮ್ಗೆ ಹರಸ್ಬೇಕನ್ನುವಂತ ಪ್ರಾರ್ಥನೆಯನ್ನ ಅವರಿಗೆ ಮಾಡ್ತಾರೆ. ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಖಂಡಿತ ಅವರಿಗೆ ಆ ರೀತಿಯ ಶಕ್ತಿ ಇದೆ, ಆ ರೀತಿಯ ವಿದ್ವತ್ತು ಇತ್ತು. ಕಲೆ ಸಂಗೀತದ ಜೊತೆಗೇನೆ, ಸಿನಿಮಾದ ಜೊತೆಗೇನೆ ಒಂದು ಒಳ್ಳೆಯ ವಿಚಾರವನ್ನ ಜಗತ್ತಿಗೆ ಅವರು ಬಿಟ್ಟು ಹೋಗಿದ್ದಾರೆ. ಅವರ ಸಿನಿಮಾಗಳಲ್ಲಿ ಎಂದೂ ಕೆಟ್ಟ ಪಾತ್ರಗಳನ್ನ ಅವ್ರು ಮಾಡಿಲ್ಲ. ಇವತ್ತು ಸಿನಿಮಾ ಬರುವಾಗ ಸ್ಕ್ರೀನ್ ಅಲ್ಲಿ ಮದ್ಯಪಾನ ಮಾಡಬಾರದು, ಧೂಮಪಾನ ಮಾಡಬಾರದು ಅಂತ ಬರುತ್ತೆ. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿದಂತ ಯಾವುದೇ ಫಿಲ್ಮ್ ಅಲ್ಲಿ, ಯಾವುದೇ ಸಿನಿಮಾದಲ್ಲಿ ಕೆಟ್ಟ ಪಾತ್ರಗಳನ್ನ ಆ ರೀತಿ ಬರೆಯುವಂತ ಪ್ರಮೇಯವನ್ನೇ ಅವರು ಸೃಷ್ಟಿ ಮಾಡಲಿಲ್ಲ. ಅದರ ಜೊತೆಗೆ ಅವರು ಕನ್ನಡಕ್ಕಾಗಿ ಹೋರಾಟ ಮಾಡಿದ್ರು, ಕನ್ನಡ ಧ್ವಜವನ್ನ ಎತ್ತಿ ಹಿಡಿದ್ರು. ಖಂಡಿತ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡಿದ್ವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.